ಈ ಟೈಮ್ ಅಂಡ್ ಏಜ್ ನಲ್ಲಿ ಯೂತ್ ಆಗಿ ತಾವು ಇರಬೇಕಾದ್ರೆ ತಾವು ಪುಣ್ಯ ಮಾಡಿರಬೇಕು. ಬಿಕಾಸ್ ಆಫ್ ದಿ ಆಪರ್ಚುನಿಟೀಸ್ ಯು ಆಲ್ ಹ್ಯಾವ್, ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಸ್ವಲ್ಪ ತಾವು ರಿಸ್ಕ್ ತಗೊಳ್ಳಿ ಲೈಫ್ನಲ್ಲಿ. ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಲೈಫ್ ನಿಮಗೆ ಏನು ಕೊಡುತ್ತದೆ ಸಾಕು ಅಂತ ತಾವು ಇಟ್ಕೊಂಡು ಕೂರಬಾರದು. ಪುಷ್ ಮಾಡಬೇಕು, ಲೈಫ್ ಜೊತೆಗೆ ಜಗಳ ಮಾಡಬೇಕು. ಇನ್ನೂ ಸ್ವಲ್ಪ ನನಗೆ ಲೈಫ್ನಲ್ಲಿ ಜಾಸ್ತಿ ಬೇಕು ಅನ್ನೋ ತಾವು ಪರ್ಸನಲ್ ಇಂಪ್ರೂವ್ಮೆಂಟ್ ಡೈಲಿ ಮಾಡ್ತಾ ಇರಬೇಕು. ಡೈಲಿ ತಾವು ಬಿಫೋರ್ ಯು ಗೋ ಟು ಸ್ಲೀಪ್ ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಇವತ್ತು ನಾನು ನನಗೆ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಿದ್ದೀನಿ? ಹ್ಯಾವ್ ಐ ರೆಡ್ ಅ ನ್ಯೂ ಬುಕ್? ನಾನು ಇಂಟ್ರೆಸ್ಟಿಂಗ್ ಮನುಷ್ಯ ಮೀಟ್ ಮಾಡಿದ್ದೇನಾ? ಹ್ಯಾವ್ ಐ ಡನ್ ಸಮಥಿಂಗ್ ಗುಡ್ ಫಾರ್ ದ ಸೊಸೈಟಿ? ಡೈಲಿ ತಾವು ನಿದ್ರೆ ಮಾಡ್ಲಿಕ್ಕೆ ಮುಂಚೆ ಇಂದ 3 ಕ್ವೆಶ್ಚನ್ಗೂ ಒಂದಕ್ಕೆ ನಾವು ತಾವು ಆನ್ಸರ್ ಎಸ್ ಅನ್ನು ಕೊಟ್ಟಿದ್ದೀರನ, ಅವತ್ತು ತಾವು ಬೆಳೆದಿದ್ದೀರನ್ನ ಅರ್ಥ. ಸೊ ದಯವಿಟ್ಟು ನಾವು ಡೈಲಿ ಬೆಳೆವಾಗ ಏನಾಗುತ್ತೆ, ತಮ್ಮ ಗ್ರೋತ್ ಬಹಳ ಚೆನ್ನಾಗಿರ್ತದೆ. ನಾನೇನು ದೊಡ್ಡವನಲ್ಲ ತಮಗೇನು ಮೆಸೇಜ್ ಕೊಡಲಿಕ್ಕೆ, ಜಸ್ಟ್ ಅಸ್ ಅ ಫ್ರೆಂಡ್. ಕೀಪ್ ಇಂಪ್ರೂವಿಂಗ್, ಕೀಪ್ ಫೈಟಿಂಗ್ ವಿತ್ ಲೈಫ್, ಕೀಪ್ ಟೇಕಿಂಗ್ ಮೋರ್ ಔಟ್ ಆಫ್ ಲೈಫ್. ಎಲ್ಲ ಆದಮೇಲೆ ಸ್ಟಾರ್ಟ್ ಗಿವಿಂಗ್ ಬ್ಯಾಕ್ ಟು ಲೈಫ್. ಅದು ಬಹಳ ಇಂಪಾರ್ಟೆಂಟ್. ಎಲ್ಲ ಆಗಿ ಒಂದು ಲೆವೆಲ್ಗೆ ಆದಮೇಲೆ ಲೈಫ್ನಲ್ಲಿ ತುಂಬಾ ಜನಕ್ಕೂ ತಮ್ಮ ತರ ಆಪರ್ಚುನಿಟಿ ಇರಲ್ಲ. ಸ್ವಲ್ಪ ವಾಪಸ್ ಅವ್ರಿಗೆ ಕೊಡೋಣ, ಒಳ್ಳೇದು ಮಾಡೋಣ, 4 ಜನಕ್ಕೆ ಒಳ್ಳೇದು ಮಾಡೋಣ. ಸೊ ದಟ್ ಇಸ್ ವಾಟ್ ಇಟ್ಸ್ ಅ ಸಿಂಪಲ್ ಕಾನ್ವರ್ಸೇಷನ್ ಮೆಸೇಜ್.